ಹಾಯ್ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಸೊ ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಸೋಮಶೇಖರ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಸೊ ಇನ್ನೂ ನನ್ನ ವಿಡಿಯೋ ಯಾರೇ ನೋಡಿಲ್ಲ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ನಾವೆಲ್ಲರೂ ನಮ್ಮೂರಿಗೆ ಬಂದಿದ್ದೀವಿ. ಸೊ ರಜಾ ಇತ್ತಲ್ಲ, ಸೊ ಹಂಗಾಗಿ ಎಲ್ಲರ ಮಕ್ಳಿಗೆ ಹಾಲಿಡೇ ಟ್ರಿಪ್ ಪ್ಲ್ಯಾನ್ ಪೋಸ್ಟ್ಪೋನ್ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಊರಿಗೆ ಬಂದಿದ್ದೀವಿ. ಸೊ ಅಲ್ಲಿಂದ ನನ್ನ ಮಕ್ಳಿಗೆ ತಿಂಡಿ ಅಂತ ಕೊಟ್ಟರೆ ಇಬ್ಬರು ಜಗಳ ಮಾಡ್ತಾ ಕೂತಿದ್ದಾರೆ. ಸೊ ನಮಗೊಂಬೆ ಸಿಕ್ಕಾಪಟ್ಟೆ ಜೋರು. ಸೊ ನನ್ನ ನಮ್ಮಮ್ಮ ಸ್ವಲ್ಪ ಸೈಲೆಂಟು. ಸೊ ಇಬ್ಬರು ಮಕ್ಕಳು ಇದ್ಮೇಲೆ ಕೆಲವ್ರ ಮನೇಲಿ ಸಣ್ಣ ಮಕ್ಕಳು ಸ್ವಲ್ಪ ಘಾಟಿ ಇರ್ತಾರೆ ಅಂತ ಹೇಳಿ. ಸೊ ನಿಮ್ಮ ಮನೇಲಿ ಈ ಥರ ಯಾರಾದರೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಸೊ ನಾವು ನಮ್ಮೂರಿಗೆ ಬಂದಿದ್ದೀನಿ, ಯಾವ ಊರು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ. ಸೊ ಇಲ್ಲಿ ಎಷ್ಟು ಬಿಸಿಲಿದೆ ಅಂತಂದರೆ, ನಮ್ಮ ಬೆಂಗಳೂರಲ್ಲಿ ಎಷ್ಟು ಇರ್ಬೋದು, ಇಲ್ಲಂತೂ ತುಂಬ ಬಿಸಿಲಿದೆ. ಸೊ ಇವರಿಬ್ಬರು ಜಗಳ ಮಾಡ್ತಿದ್ರು, ನಾನು ಎಲ್ಲಿ ಬೈತೀನೋ ಅಥವಾ ಮಮ್ಮಿ ಹೊಡಿತಾರೆ ಅಂತ ಹೇಳ್ಬಿಟ್ಟು ನಮಗೊಂಬೆ ಮಾತನ್ನು ಮರೆಸ್ತಿದ್ದಾಳೆ. ಸೊ ಹಂಗಾಗಿ ನಾನು ಎಷ್ಟು ಬಿಸಿಲಿದೆ ಅಂತ ತೋರಿಸ್ತೀನಿ ಬನ್ನಿ. ತುಂಬ ಅಂದರೆ ತುಂಬ ಟೆಂಪ್ರೇಚರ್ ಇದೆ ಇಲ್ಲಿ. ಫ್ಯಾನ್ ಹಾಕ್ಕೊಂಡ್ರೂ ಅದರಲ್ಲೂ ಬೇರೆ ನಮ್ಮದು ಸೀಟ್ ಮನೆ ಬೇರೆ. ಸೊ ಫೈನಲಿ ನನ್ನ ಹಸ್ಬೆಂಡ್ ಬಂದು ನಾವು ತಿಂಡಿ ತಿಂತಾರೆ. ಟೈಮಿಂಗ್ಸ್ ನೋಡಿ 12 o'clock. ಸೊ ಅವರು ಏನೋ ಕೆಲಸ ಮಾಡ್ತಾ ಕೂತಿದ್ರು. ಫುಲ್ಲು ಟಯರ್ಡ್ ಆಗಿದೆ ನೋಡಿ, ಫೇಸ್ ಹೆಂಗಾಗಿದೆ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅವರು. ಸೊ ಫೈನಲಿ ನಮ್ಮ ಅತ್ತೆನೂ ಲೇಟಾಗಿ ಬಂದರು, ತಿಂಡಿ ತಿಂತಾಯಿದ್ದಾರೆ. ಎಲ್ಲ ನಮ್ಮದು ಊಟ ಟೈಮಿಂಗ್ಸಿಗೆ ತಿಂಡಿ ತಿಂತಾಯಿದ್ದೀವಿ. ಸೊ ತುಂಬ ಈ ಕಡೆ ಏನಂತಂದರೆ ಎರಡೆರಡು ಬಾಗಿಲು ಡೋರ್ ಇರುತ್ತೆ. ಸೊ ಮುಂದೆ ಒಂದು ಹಿಂದೆ ಒಂದಿರುತ್ತೆ. ನನ್ನ ಹಸ್ಬೆಂಡ್ ಏನಂದರೆ ಇಲ್ಲಿ ತುಂಬ ಗಾಳಿ ಬೀಸುತ್ತೆ ಅಂದರೆ, ತುಂಬ ಮರ ಗಿಡ ಇದೆ. ಸೊ ಒಂದು ಸ್ವಲ್ಪನೂ ಗಾಳಿ ಬೀಸ್ತಾ ಇಲ್ಲ. ಇಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿ ತಿಂಡಿ ತಿಂತಾ ಕೂತಿದ್ದೀವಿ. ಸೊ ಇಲ್ಲಿ ನೋಡಿದ್ರೆ ಸ್ವಲ್ಪನೂ ಗಾಳಿ ಬೀಸ್ತಾ ಇಲ್ಲ. ಸರಿ ಮತ್ತಿನ್ನೇನು ತಿನ್ನೋಕೆ ಕೂತಿದ್ದೀರ ತಿಂತಾಯಿದ್ದೀವಿ. ನಮ್ಮಮ್ಮ ಬೇರೆ ಸ್ವಲ್ಪ ಸೆಕೆ ಅಂತ ಹೇಳ್ಬಿಟ್ಟು ಸೆಕೆಗೆ ಏನು ಮಾಡೋಕ್ಕಾಗುತ್ತೆ, ಸ್ವಲ್ಪ ರೇಗಿದೆ, ಅದಕ್ಕೆ ಕೋಪ ಮಾಡ್ಕೊಂಡು ಅಲ್ಲಿ ಕೂತಿದ್ದಾಳೆ. ಫೈನಲಿ ಎಲ್ಲಿ ಕೂತ್ಕೊಂಡು ಆಗ್ತಿಲ್ಲ. ಕೊನೆಗೆ ತಿಂಡಿ ಸ್ವಲ್ಪ ರೆಸ್ಟ್ ಮಾಡೋಣ ವರ್ಷಕ್ಕೆ ನನ್ನ ಹಸ್ಬೆಂಡು ಗಾಡಿ ತೊಗೊಂಡು ಬಾ ಹೋಗೋಣ ಅಂತ ಇಲ್ಲೇ ಅಂತ ಕರ್ಕೊಂಡು, ಎಲ್ಲಿಗೆ ಅಂತ ಎಲ್ಲೋ ಫ್ರೆಂಡ್ ಮನೆಗೆ ಅಂತ ನಾನು ನೋಡಿದ್ರೆ, ಸೊ ಇವ್ರು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂತಲೂ ಹೇಳ್ತಾ ಇಲ್ಲ. ಸೊ ನಾನು ಎಲ್ಲಿಗೆ ಅಂತಲೇ ಕೇಳ್ತಾನೆ, ಅವ್ರು ಹೇಳ್ತಾ ಇಲ್ಲ. ಸೊ ಈ ಶೆಕೆಯಲ್ಲಿ ಎಲ್ಲಪ್ಪ ಹೋಗೋದು ಈ ಬಿಸಿಲಲ್ಲಿ ಅಂತಂದ್ಬಿಟ್ಟು ತುಂಬ ನೋಡಿ ಎಷ್ಟು ಬಿಸಿಲಿದೆ ನೋಡಿ ಇಲ್ಲಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡು ನಮ್ಮ ಊರಿಗೆ 2 ವೀಲರಲ್ಲಿ ಬಂದಿರೋದು. ತುಂಬ ದಿನದಿಂದ ನಾವು ಗಾಡಿ ತೊಗೊಂಡಾಗಿಂದ ನಾವು 2 ವೀಲರ್ ತಂದೇ ಇರಲಿಲ್ಲ. ಸೊ ಗಾಡಿ ತೊಗೊಂಡೋಗೋಣ ಅಂತ ಹೇಳಿ ತೊಗೊಬಂದಿದ್ದೀವಿ. ನಮ್ಮ ಅತ್ತೆ ಮನೆಗೆ ನಮ್ಮ ಅತ್ತೆ ಮನೆ ಇದು. ನಮ್ಮೂರು ನೋಡಿ, ಸುತ್ತ ಪ್ರತಿ ರೋಡ್ ತುಂಬಾ ಮರ ಗಿಡ ಇದೆ, ಆದರೆ ಒಂದು ಸ್ವಲ್ಪನೂ ಗಾಳಿ ಬೀಸ್ತಾ ಇಲ್ಲ. ಸೊ ಇದನ್ನು ನೋಡ್ತಾ ಇದ್ರೆ, ನನ್ನ ವಿಡಿಯೋ ನೋಡ್ತಿರೋರಿಗೆ ಯಾವ ಊರು ಅಂತ ಏನಾದರೂ ಗೊತ್ತಾದ್ರೆ ನನಗೆ ಕಾಮೆಂಟ್ ಮಾಡಿ. ವಿಡಿಯೋ ಕೊನೆಯಲ್ಲಿ ಯಾವ ಊರು ಅಂತ ನಾನು ಹೇಳ್ತೀನಿ. ಸೊ ನನ್ನ ಹಸ್ಬೆಂಡು ಗಾಡಿ ತೊಗೊಂಡು ಬಂದರು, ಎಲ್ಲಿಗೆ ಅಂತ ಹೇಳ್ತಾ ಇಲ್ಲ. ಹೋಗ್ತಾ ಇದ್ದೀವಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಏನು ಮಾಡೋದು ಅಂತ ಹೇಳಿ ನಮ್ಮೂರು ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಬರ್ತಾಯಿದ್ದೀನಿ. ಅವರು ಏನು ಮಾತಾಡ್ತಾ ಇಲ್ಲ, ಹೇಳ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಬರ್ತಾಯಿದ್ದೀನಿ. ಸೊ ನೋಡಿ ನಮ್ಮೂರು ಇದು ಹೇಗಿದೆ, ನಮ್ಮ ಮಲೆನಾಡು. ಸೊ ನಮ್ಮೂರು ಅಂತ ಹೇಳೋದೇ ಒಂಥರ ನಮಗೆ ಖುಷಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಜಾನ್ವರಿಲಿ ಬಂದು ಹೋಗ್ತಾಯಿದ್ದು, ಸ್ಟೇ ಆಗ್ತಿದ್ದೆ ಕಮ್ಮಿ. ಸೊ ಈ ಸಲನೇ ನಾವು ಸ್ಟೇ ಆಗಿರೋದು ಅತ್ತೆ ಮನೇಲಿ. ಸೊ ಇದು ಇಂಡಿಯಾದಲ್ಲಿ 2ನೇ ದೊಡ್ಡ ಚರ್ಚ್ ಅಂತ, ನನಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಹೇಳಿದ್ದು. ಸೊ ತುಂಬ ಚೆನ್ನಾಗಿದೆ ಚರ್ಚ್, ದೊಡ್ಡ ಚರ್ಚ್ ಇದು. ಸೊ ಈ ಚರ್ಚ್ ನೋಡಿದ್ಮೇಲೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ನಾನು ಯಾವ ಊರ ಬಗ್ಗೆ ಹೇಳ್ತೀನಿ, ಇದು ಯಾವ ಊರು ಅಂತ. ಸೊ ಅವರು ಫೈನಲಿ ಹೇಳ್ತಾ ಇಲ್ಲ, ನಾನು ಸರಿ ಏನು ಮಾಡೋದು ಅಂತ ವಿಡಿಯೋ ಮಾಡ್ತಾನೆ ಹೋಗ್ತಾಯಿದ್ದೀನಿ. ನೋಡಿ ತುಂಬ ಫುಲ್ಲು ಎಷ್ಟು ಗಿಡ ಮರಗಳಿದೆ ನೋಡಿ, ಅದು ಒಂದು ಸ್ವಲ್ಪನೂ ಗಾಳಿ ಬೀಸ್ತಾ ಇಲ್ಲ. ಎಷ್ಟು ಬಿಸಿಲಿದೆ ನೋಡಿ, ಫುಲ್ಲು ಮೋಡ ಎಲ್ಲ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ, ಎಷ್ಟು ಬಿಸಿಲಿದೆ ನೋಡಿ. ಸೊ ಅವ್ರು ಹೇಳ್ತಾ ಇಲ್ಲ, ನಾನು ಏನು ಮಾಡೋದು ನಾನು ಎಲ್ಲಿಗೆ ಅಂತ ಕೇಳ್ತೀನಿ. ಸೊ ಇದು ಮೈಲಾರಲಿಂಗೇಶ್ವರ ಟೆಂಪಲ್ ತುಂಬ ಚೆನ್ನಾಗಿದೆ ಇದೂ ನೋಡಿ. ಇದು ನಮ್ಮೂರು. ಸೊ ಆ್ಯಕ್ಚುಲಿ ಯಾಕೆ ಸ್ಟೇ ಆಗ್ತಿಲ್ಲ ಅಂದರೆ, ನಮಗೆ ಟ್ರಿಪ್ ಪ್ಲ್ಯಾನ್ ಮಾಡಿಬಿಡ್ತಿದ್ದೋ, ನಾವು ಬಂದು ಇಲ್ಲಿ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಜಾನ್ವರಿಲಿ ಯಾತಕ್ಕೆ ನಾವು ಬರ್ತಿದ್ದೋ ಅಂತಂದರೆ, ನನ್ನ ಹಸ್ಬೆಂಡ್ ಪ್ರತಿ ಜಾನ್ವರಿಲೂ ಅವ್ರು ಶಬರಿಮಲೆ ಹೋಗಬೇಕು ಅಂದರೆ ಇಲ್ಲಿಂದನೇ ಹೋಗ್ತಿದ್ದು. ಅವ್ರದ್ದೊಂದು ಟೀಮ್ ಇದೆ. ಸೊ ಎಲ್ಲರೂ ಇಲ್ಲಿಂದನೇ ಎಲ್ಲೆಲ್ಲಿ ಆಲ್ಮೋಸ್ಟ್ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಫ್ರೆಂಡ್ಸ್ ಇದ್ದಾರೆ. ಸೊ ಶಬರಿಮಲೆ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ. ಸೊ ಹಂಗಾಗಿ ಅವ್ರೊಂಥರ ಫಂಡ್ ಥರ ಮಾಡ್ಕೊಂಡಿದ್ದಾರೆ.
ಸೊ ನಾವು ಹಾಗಾಗಿ ಜಾನ್ವರಿಗೆ ಇಲ್ಲಿ ಬಂದು ಇಲ್ಲಿಂದ ಏರ್ಮೋಡಿ ಕಟ್ಟಿ ನಾವು ಇರ್ತಿಲ್ಲ. ಸೊ ನಮ್ಮ ಗೊಂಬೆನೂ ಮತ್ತು ನನ್ನ ಹಸ್ಬೆಂಡು ಇಬ್ಬರು ಶಬರಿಮಲೆ ಹೋಗ್ತಿದ್ರು. ನಮ್ಮ ಅಮ್ಮಗೆ ರಜೆ ಇರ್ತಿಲ್ವಲ್ಲ, ಸೊ ನಾವು ಬಂದು ಜಾನ್ವರಿಲೇ ಹೋಗ್ಬಿಡ್ತಿದ್ದೋ. ಸೊ ಈಗ ಟ್ರಿಪ್ ಪ್ಲ್ಯಾನ್ ಇದೆ, ಟ್ರಿಪ್ ಹೋಗಬೇಕು. ಸ್ವಲ್ಪ ತುಂಬ ಇದು ಬಿಸಿಲು ಜಾಸ್ತಿ ಇದೆಯಲ್ಲ, ಸೊ ಹಾಲಿಡೇ ಇರೋದ್ರಿಂದ ಟೆಂಪಲ್ಸು ನಾವೆಲ್ಲೇ ಹೋದರೂ ಸ್ವಲ್ಪ ರಶ್ ಇರುತ್ತೆ ಅಂತೇಳಿ ಹೋಗೋಣ ಅಂತೇಳಿ ಪೋಸ್ಟ್ಪೋನ್ ಮಾಡಿಕೊಂಡು ಊರಲ್ಲಿ ಸ್ಟೇ ಆಗಿ ಊರಲ್ಲಿ 115 ಡೇಸ್ ಇರೋಣ ಅಂತಿದ್ದೀವಿ. ಸೊ ಸಡನ್ನಾಗಿ ಗಾಡಿ ನಿಲ್ಲಿಸಿದ್ರು. ಯಾಕೆ ಅಂತ ಕೇಳಿದ್ರೆ ಇಲ್ಲೊಂದು ಪೇಂಟ್ ಅಂಗಡಿ ತೋರಿಸ್ತಾ ಇದ್ದಾರೆ. ಸೊ ಅವರು ಅದು ಫಸ್ಟು ಅವರು ಸ್ಟಾರ್ಟಿಂಗು ಕೆಲ್ಸಕ್ಕೆ ಸೇರಿದ್ದಂತೆ ಅಲ್ಲಿ. ಸೊ ಅಲ್ಲಿ ಸ್ಯಾಲ್ರಿ ಅವರಿಗೆ ನಾನು ಅಂದರೆ ಅವರೊಂದು 10th ಇದ್ದಾಗ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರಂತೆ. ಆವಾಗ 500 ರುಪೀಸ್ ಕೊಡ್ತಿದ್ರಂತೆ. ಸೊ ನೈಟ್ ಗಂಟೆ ಕೆಲಸ ಮಾಡು. ಫೈನಲಿ ಅವ್ರು ನನ್ನನ್ನು ಕರ್ಕೊಂಬಂದಿದ್ದು. ಇದು ನಮ್ಮ ಫೇವ್ರೆಟ್ ಪ್ಲೇಸು. ಸೊ ನಾವು ಲವ್ ಮಾಡಬೇಕಾದ್ರೆಲ್ಲ ಜಾಸ್ತಿ ಬರ್ತಿದ್ದು ಇಲ್ಲೇ. ನನಗೆ ಇಲ್ಲಿಂದು ಮಸಾಲೆ ದೋಸೆನೇ ತುಂಬ ಇಷ್ಟ. ಸೊ ಫೈನಲಿ ನಾವು ಬಂದಿರೋದು ನಮ್ಮ ಮಲೆನಾಡು, ನಮ್ಮ ಶಿವಮೊಗ್ಗಗೆ. ಸೊ ನಾವು ಇಲ್ಲಿ ದೋಸೆ ತಿಂದು ಪಕ್ಕದಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ. ಐಸ್ ಕ್ರೀಮ್ ತಿಂದು ಹರಟೆ ಹೊಡ್ತಾಯಿದ್ದೆ. ಬಟ್ ಈ ಸಲ ಐಸ್ ಕ್ರೀಮ್ ತಿನ್ನಲಿಲ್ಲ. ಸೊ ಫೈನಲಿ ದೋಸೆ ತಿಂದು ಸ್ವಲ್ಪ ಹರಟೆ ಹೊಡ್ಕೊಂಡು ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕರು, ಮಾತಾಡಿಕೊಂಡು ಇವತ್ತಿನ ದಿನ ಹೀಗೆ ಎಂಜಾಯ್ ಮಾಡಿದೆ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.